ಇದೆ. ಬೆಂಗಳೂರಿಗೆ ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಹೊರಟಿದ್ದಾರೆ. ಕೋರ್ಟ್ ಆದೇಶ ಪ್ರತಿ ಸಿಕ್ಕ ಬಳಿಕ ಎಫ್ಐಆರ್ ಹಾಕುವಂತಹ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆದೇಶವನ್ನ ನಿನ್ನೆಯಷ್ಟೇ ಜನಪ್ರತಿನಿಧಿಗಳ ಕೋರ್ಟ್ ಕೊಡ್ತು. ಆನಂತರದಲ್ಲಿ ಎಸ್ಪಿ ಉದೇಶ್ ಅವರು ಇದರ ಒಂದು ಇನ್ಚಾರ್ಜ್ ಅಂತ ಕೂಡ ಹೇಳ್ತು ಕೋರ್ಟ್. ಅದಾದ ನಂತರದಲ್ಲಿ ವೆಬ್ಸೈಟ್ ನಲ್ಲಿ ಬಂದಂತಹ ಆದೇಶವನ್ನ ಇಟ್ಕೊಂಡು ಎಫ್ಐಆರ್ ನ ಮಾಡಬಹುದಾ ಅಂದ್ರೆ ಅದು ಕಾನೂನಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಸರಿ ಹೋಗಲ್ಲ. ಆ ಕಾರಣಕ್ಕೆ ಅವರು ಸರ್ಟಿಫೈಡ್ ಕಾಪಿಯನ್ನ ಪಡೆದ ನಂತರವೇ ಎಫ್ಐಆರ್ ಅನ್ನ ಮಾಡಬೇಕು. ಅದಕ್ಕಾಗಿ ಅವರು ಬೆಂಗಳೂರು ಕಡೆಗೆ ಹೊರಟಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ, ಕೋರ್ಟ್ ಹೇಳಿದೆ ಎಫ್ಐಆರ್ ಹಾಕಬೇಕು ಮತ್ತು ಗಂಭೀರ ಕೇಸ್ ಆಗಿರೋದ್ರಿಂದ ತನಿಖೆ ನಡೆಸಬೇಕು ಅಂತ. ಆದ್ರೆ ಎಸ್ಪಿಗೂ ಕೂಡ ಒಂದು ಸಮಯಾವಕಾಶವನ್ನ ಕೊಡಬೇಕು ಅಂತ ಕಾಣಿಸುತ್ತೆ. ನಿನ್ನೆ ಆರ್ಡರ್ ಆಗಿದೆ, ಇವತ್ತು ಎಫ್ಐಆರ್ ಆಗಬೇಕು, ವಿಳಂಬ ಮಾಡ್ತಿದ್ದಾರೆ ಅಂತ ಅವ್ರನ್ನ ಸುಮ್ಮನೆ ಅನುಮಾನಿಸೋದು ಸೂಕ್ತ ಅಂತ ಅನ್ಸುತ್ತಾ ಈ ಸಂದರ್ಭದಲ್ಲಿ? ಎಕ್ಸಾಕ್ಟ್ಲಿ ದಿವ್ಯ, ಅದರ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳು ಬೇಡ. ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, 2-3 ತಾಸುಗಳು ವಿಳಂಬ ಆಗಿಬಿಟ್ರೆ ಅಥವಾ 5-6 ತಾಸುಗಳು ವಿಳಂಬ ಆಗಿಬಿಟ್ರೆ ಆರೋಪಿ ಸ್ಥಾನದಲ್ಲಿ ಇರುವಂಥವ್ರಿಗೆ ಏನೋ ಭಾಳ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಅಂತ ಈ ಕೇಸಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಟಿಫೈಡ್ ಕಾಪಿ ಬಹಳ ಮುಖ್ಯ. ಅದಕ್ಕೆ ಅದನ್ನು ಸರ್ಟಿಫೈಡ್ ಕಾಪಿ ಅಂತ ಹೇಳುವಂಥದ್ದು. ಯಾಕಂದರೆ ನಾಳೆ ದಿನ ಕೇಸಲ್ಲಿ ಕೆಲವೊಂದಿಷ್ಟು ಲೂಸ್ ಪೋಲ್ಗಳು ಉಂಟಾಗ್ಬಿಟ್ರೆ ಅದು ಒನ್ಸ್ ಅಗೇನ್ ತನಿಖಾಧಿಕಾರಿ ಮೇಲೆ ಬ್ಲೇಮ್ ಗೇಮ್ ಶುರು ಆಗಿಬಿಡುತ್ತೆ. ಹಾಗಾಗಿ ಒಂದಿಷ್ಟು ಸಮಯಾವಕಾಶ ಸಹಜವಾಗಿಯೇ ಲೋಕಾಯುಕ್ತರಿಗೂ ಕೂಡ ನೀಡಬೇಕಾಗುತ್ತೆ. ಯಾಕಂದರೆ ಕಾನೂನಿನ ಪ್ರಕಾರಗಳೇ ಬೇರೆ ಇರುತ್ತೆ. ಯಾಕಂದರೆ ಯಾರದೋ ಅರ್ಜೆನ್ಸಿ ಮತ್ತಾರದೋ ಅರ್ಜೆನ್ಸಿಗೆ ತನಿಖಾಧಿಕಾರಿ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ನಾಳೆ ಒಂದು ದಿನ ಮತ್ತೆ ಕೋರ್ಟಿಂದ ಚೀಮಾರಿಗಳಕ್ಕೆ ಒಳಗಾಗಬೇಕಾಗುತ್ತೆ. ಯಾಕಂದರೆ ಸರ್ಟಿಫೈಡ್ ಕಾಪಿ ಯಾಕೆ ಮುಖ್ಯ ಅಂತ ಅಂದರೆ ಆ ಸರ್ಟಿಫೈಡ್ ಕಾಪಿಯ ಆಧಾರದ ಮೇಲೇ, ಅಲ್ಲಿ ಸೂಚಿಸಿರುವಂಥ ಸೆಕ್ಷನ್ಗಳ ಆಧಾರದ ಮೇಲೇ ಎಫ್ಐಆರ್ ದಾಖಲಾಗುವಂಥದ್ದು. ಎಫ್ಐಆರ್ ಈ ವಿಚಾರದಲ್ಲಿ ಬಹಳ ಮುಖ್ಯ. ಒಂದು ಅಂಶವು ಆ ಕಡೆ ಈ ಕಡೆ ಆಗ್ಬಿಟ್ರೆ ಅದು ಕೇಸಿನ ಆದಿಯನ್ನೇ ತಪ್ಪಿಸ್ಬಿಡುತ್ತೆ. ಅದು ಇನ್ಯಾರ ಮೇಲೆ ಬ್ಲೇಮ್ ಗೇಮ್ ಶುರು ಮಾಡೋದಕ್ಕೂ ಕೂಡ ಅನುಕೂಲ ಆಗ್ಬಿಡುತ್ತೆ. ಹೀಗಾಗಿ 3 ತಾಸು ವಿಳಂಬ, 5 ತಾಸುಗಳ ವಿಳಂಬದಲ್ಲಿ ಏನೋ ದೊಡ್ಡ ವ್ಯತ್ಯಾಸ ಆಗುತ್ತೆ ಅಂತ ಹೇಳೋದ್ರಲ್ಲಿ ಅರ್ಥಗಳಿಲ್ಲ. ಆದರೆ ಎಫ್ಐಆರ್ ಅಂತೂ ಮಾಡಲೇಬೇಕು. ಮತ್ತೆ ಕೋರ್ಟ್ ಏನು 3 ಗಂಟೆ ಒಳಗಡೆ ಎಫ್ಐಆರ್ ಮಾಡಿ, 5 ಗಂಟೆ ಒಳಗಡೆ ಎಫ್ಐಆರ್ ಮಾಡಿ ಅಂತೇನು ಕೂಡ ಹೇಳಿಲ್ಲ ದಿವ್ಯಾ. ಎಸ್, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.